ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಶತಾನಂದರು ಜನಕ ಮಹಾರಾಜರ ರಾಜಪುರೋಹಿತರಾಗಿರುವಂಥ ಶತಾನಂದರು ರಾಮನೊಂದಿಗೆ ನೀನು ವಿಶ್ವಾಮಿತ್ರರನ್ನು ಗುರುವಾಗಿ ಹೊಂದಲು ಎಷ್ಟು ಧನ್ಯ, ಅವರು ಬ್ರಹ್ಮರ್ಷಿ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅಂತ ಅವರ ಚರಿತ್ರೆಯನ್ನು ಹೇಳುವುದಕ್ಕೆ ಮೊದಲಿಡ್ತಾರಂತೆ. ಅಂದರೆ ಇಲ್ಲಿ ಏನು ನಾವೊಂದು ವಿಷಯವನ್ನು ತಿಳ್ಕೊಬೇಕಾಗುತ್ತೆ. ಇಷ್ಟು ದಿನಗಳ ಕಾಲದಲ್ಲಿ ವಿಶ್ವಾಮಿತ್ರರು ತನ್ನ ಬಗ್ಗೆ ತಾನು ಎಲ್ಲೂ ಹೇಳ್ಕೊಂಡಿಲ್ಲ ಅಂತಂದ್ರೆ ಎಲ್ಲಿ ಹೇಳ್ಕೊಳ್ತಾರೆ, ಗಿರಿರಾಜಪುರ ಬಂದಾಗ ಏನ್ ಹೇಳ್ಕೊಳ್ತಾರೆ, ನನ್ನ ತಂದೆ ತಾತಂದಿರ ರಾಜ್ಯ ಇದು ಅಂತ ಒಂದು ಚಿಕ್ಕ ಮಾತೊಂದು ಹೇಳ್ಕೊಳ್ತಾರೆ, ಇದು ನನ್ನ ಸ್ವಸ್ಥಾನ ಅಂತಂತಂದು. ಆದ್ರೆ ಏನೋ ಅವಕಾಶ ಇತ್ತು, ನಾನು ಆ ತರ ಮಾಡಿದ್ದೆ ಈ ತರ ಮಾಡಿದ್ದೆ ಅಂತ ತಮ್ಮನ್ನು ತಾವು ಹೊಗಳ್ಕೊಳ್ಳೋ ಅವಕಾಶ ಬಹಳನೇ ಇತ್ತು ವಿಶ್ವಾಮಿತ್ರರಿಗೆ. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮನ್ನು ನಾವು ಹೊಗಳ್ಕೊಂಡ್ರೆ ಏನಾಗುತ್ತೆ, ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಫಲಿತ ಬರುತ್ತೆ, ಅಶೌಚ ಬರುತ್ತೆ ಅಂತಂದು ನಾವಿಲ್ಲಿ ಗಮನಿಸ್ಬೇಕಾಗುತ್ತೆ. ಒಬ್ಬ ಮಹರ್ಷಿಯ ಬಗ್ಗೆ ಮತ್ತೊಬ್ಬ ಮಹರ್ಷಿ ಡೀಟೇಲ್ಸ್ ವಿವರಗಳನ್ನು ನೀಡ್ತಾರೆ ವಿನಃ ಅವ್ರ ಬಗ್ಗೆ ಅವರು ಯಾವತ್ತೂ ಹೊಗಳ್ಕೊಳೋದಿಲ್ಲ ಅಂತ ನಾವಿಲ್ಲಿ ಗಮನಿಸ್ಬೇಕಾಗುತ್ತೆ. ಅವಕಾಶ ಇದ್ರೂ ಎಲ್ಲೂ ಹೊಗಳ್ಕೊಳ್ತಾ ಇರೋದಿಲ್ಲ ಅಂತಂದ್ರೆ, ನನ್ನಂಥವ್ರಾಗಿದ್ರೆ ಇಂಥ ಮಕ್ಕಳು ಸಿಕ್ಕಿದ್ರೆ ನಾನು ಈ ತರ ಮಾಡಿದ್ದೆ ಆ ತರ ಮಾಡಿದ್ದೆ, ಉಪ್ಪು ಖಾರ ಎಲ್ಲ ಕಲಿಪಿಸಿ ಆ ಮಕ್ಕಳ ಹತ್ರ ಏನು ಗ್ರೇಟಪ್ಪ ಇವರು ಅನ್ನೋ ತರ ಅವರು ಅನ್ಕೋಬೇಕು. ನಂಬುದ್ರು ನಮ್ದೇ ಇದ್ರು ಸುಮ್ಮನೆ ಹೇಳ್ಬಿಡ್ತಾ ಇದ್ನೇನು. ಆದ್ರೆ ವಿಶ್ವಾಮಿತ್ರರು ಆ ತರ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತ ಕೂಡ ನಾನಿಲ್ಲಿ ಪ್ರಸ್ತಾಪ ಮಾಡಿದೆ ಕೆಲವು ನಿಮಿಷಗಳ ಹಿಂದೆ. ಶತಾನಂದರು ರಾಮನೊಂದಿಗೆ ಹೀಗೆ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಗಾದಿಯ ಮಗನಾಗಿರುವಂತ ವಿಶ್ವಾಮಿತ್ರರು ಬಹಳ ಕಾಲ ಏನು ರಾಜ್ಯ ಪಾಲನೆ ಮಾಡಿದ್ದಾರೆ. ಆತ ಒಂದು ಅಕ್ಷೋಜಿನಿಯ ಸೈನ್ಯವನ್ನೆಲ್ಲ ಅಕ್ಷೋಜಿನಿಯ ಸೈನ್ಯದೊಂದಿಗೆ ಭೂಮಿಯೆಲ್ಲ ತಿರುತ್ತಾ ತನ್ನ ತನ್ನ ರಾಜ್ಯದಲ್ಲಿರುವಂತ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರಂತೆ. ವಸಿಷ್ಠ ಮಹರ್ಷಿಗಳನ್ನ ಅದೆಷ್ಟೋ ನಾವು ನಮಸ್ಕಾರ ಹಾಕ್ಕೊಂಡು ಮಾನವ ಕೋಟಿ ಈಗಿನವರು ಹಿಂದಿನವರು ಬರುವಂತ ಮಾನವರು ಇರೋ ತನಕ ಆ ವಸಿಷ್ಠ ಮಹರ್ಷಿಗಳಿಗೆ ನಾವು ಋಣ ಇದು ಬಿಟ್ಟಿರ್ತೀವಿ. ಯಾಕೆ ಅಂತಂದ್ರೆ ರಾಮ ಅನ್ನುವಂತ ನಾಮವನ್ನು ಲೋಕಕ್ಕೆ ನೀಡಿರುವಂತವ್ರು ವಸಿಷ್ಠ ಮಹರ್ಷಿಗಳು. ವಸಿಷ್ಠ ಮಹರ್ಷಿಗಳು ಅಂತಂದ್ರೆ ನಾನು ಯಾವಾಗಲೂ ಪ್ರಸ್ತಾಪ ಮಾಡ್ತಾ ಇರ್ತೀನಿ. ಮಹರ್ಷಿಗಳು ಅಂತಂದ್ರೆ ಆಗಿನ ಕಾಲಕ್ಕೆ ಪ್ರಯೋಜನ ಮಾಡಿರುವಂತವ್ರಲ್ಲ, ಮೂಗು ಮುಚ್ಕೊಂಡು ತಪಸ್ಸು ಮಾಡ್ಕೊಂಡು ಅವರ ಸ್ವಾರ್ಥಕ್ಕೆ ಇದು ಮಾಡ್ಕೊಂಡು ಹೋದಂಥವ್ರಲ್ಲ. ಆದ್ರೆ ಅವ್ರು ಮಾಡಿರುವಂತ ಕಾರ್ಯದ ಒಂದು ಫಲಾನುಭವತೆ ನಾವು ಈಗಲೂ ಅನುಭವಿಸ್ತಾ ಇರ್ತೀವಿ ಅಂತ ನಾನು ಹಲವಷ್ಟು ಕಡೆ ಇದೇ ಮಾತನ್ನು ಪುನಃ ಹೇಳಿದ್ದೇನೆ, ಮತ್ತೆ ಕೂಡ ಹೇಳ್ತಾ ಇರ್ತೀನಿ. ಆಯ್ತಾ? ಇವಾಗಲೂ ಯುಗಗಳು ಕಳೆದ್ರು ವಸಿಷ್ಠ ಮಹರ್ಷಿಗಳು ಇಟ್ಟಿರುವಂತ ರಾಮನಾಮದಿಂದ ನಾವು ಅದೆಷ್ಟು ಪಾವನರಾಗ್ತಾ ಇದ್ದೀವಿ, ನಮ್ಮ ಜೀವನ ಎಷ್ಟು ಇದಾಗ್ತಾ ಇದೆ. ಒತ್ತಕ್ಷರ ಇಲ್ಲದೆ ಇರುವಂತ ಹೆಸರನ್ನು ಇಟ್ಟಿದಾರಲ್ವಾ ರಾಮನ್ಗೆ, ಅಷ್ಟು ಸುಗುಣಾಭಿರಾಮನ್ಗೆ. ಆ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ ಅಂತ. ಆ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ವಸಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿ ಜಂತುಗಳು ಪರಸ್ಪರ ವೈರವನ್ನು ಮರೆತು ಬಿಟ್ಟು ಜೀವಿಸ್ತಾ ಇದೆಯಂತೆ. ಅಲ್ಲಿ ಹುಲಿ ಮತ್ತೆ ಜಿಂಕೆ ಮತ್ತೆ ಇನ್ನೇನು ಇಲಿ ಮತ್ತು ಹಾವು, ನಾಯಿ ಮತ್ತು ಬೆಕ್ಕು ಒಂದನ್ನೊಂದು ಏನು ಆಟಾಡಿಸ್ಕೊಂಡು ಹೋಗೋದಿಲ್ವಂತೆ, ಒಂದನ್ನೊಂದು ಬೇಟೆ ಆಡೋದಕ್ಕೆ ನೋಡೋದಿಲ್ವಂತೆ, ಸಾಯಿಸೋದು ಕೂಡ ಇರೋದಿಲ್ವಂತೆ. ಈ ಆಶ್ರಮದಲ್ಲಿ ಕೆಲವು 1000 ಮಂದಿ ಶಿಷ್ಯರಿದ್ದಾರಂತೆ. ಎಷ್ಟೋ ಪರ್ಣಶಾಲೆಗಳೊಂದಿಗೆ, ಎಷ್ಟೋ ಮರಗಿಡಗಳೊಂದಿಗೆ, ಜಂತುಗಳೊಂದಿಗೆ ಈ ಆಶ್ರಮ ಶೋಭಾಯಮಾನವಾಗಿತ್ತಂತೆ. ಸಾವಿರ ಏನೋ ಶಿಷ್ಯಂದರು ಇದ್ರು ಅಂತಂತಂದ್ರೆ ನಮ್ಮ ಭಾರತ ದೇಶ ಗುರುಕುಲಕ್ಕೆ ಅದೆಷ್ಟು ಪ್ರಸಿದ್ಧಿಯಾಗಿತ್ತು. 250 ವರ್ಷಗಳ ಹಿಂದೆ 75 ಲಕ್ಷ ಏನೋ ಗುರುಕುಲಗಳು ಇದ್ದವು, ಅದೆಷ್ಟು ವಿಶ್ವವಿದ್ಯಾನಿಲಯಗಳು ಇದ್ವು. ಆ ಕಡೆ ಹೋಗ್ಬಿಟ್ರೆ ಮನಸ್ಸು ಬಹಳನೇ ಅಂತಂದ್ರೆ ನಮ್ಮ ಸಂಪ್ರದಾಯವನ್ನು, ನಮ್ಮ ವಿದ್ಯಾವಿಧಾನವನ್ನು, ನಮ್ಮ ಅಪಾರವಾಗಿರುವಂತ ಜ್ಞಾನವನ್ನು ನಾವು ಕಳ್ಕೊಂಡ್ಬಿಟ್ಟಿದೀವಲ್ವಾ ಅಂತಂತಂದು ಬಹಳನೇ ಮನಸ್ಸಿಗೆ ಒಂಥರ ಖೇದ ಆಗುತ್ತೆ ಈ ವಿಷಯಗಳನ್ನು ಓದ್ತಾ ಇರ್ಬೇಕಾದ್ರೆ. ಅಂತಂದ್ರೆ ವಸಿಷ್ಠ ಮಹರ್ಷಿಗಳ ಒಂದು ಶಿಷ್ಯರು ಅಂತಂದ್ರೆ
ಶಿಷ್ಯರಲ್ಲಿ ಒಂದು 5 ವರ್ಷದ ಹಿಂದೆ ಬಂದಿರುವಂತ ಶಿಷ್ಯರು ನಂತರ ಬಂದಿರ್ತಾರೆ. 3 ವರ್ಷಕ್ಕೆ ಒಬ್ಬ ಶಿಷ್ಯರು ಬಂದಿರ್ತಾರೆ ಅಂತಂದ್ರೆ ಆಶ್ರಮಕ್ಕೆ ಸೇರ್ಕೊಂಡು, ಅಂದ್ರೆ ಸೀನಿಯರ್ಸ್ ಜೂನಿಯರ್ಸ್ಗೆ ಪಾಠ ಹೇಳ್ಕೊಡ್ತಾ ಇರ್ತಾರಂತೆ. ಅಂದ್ರೆ ಒಂದು ಗುರು ಪರಂಪರೆ ಅನ್ನುವಂಥದ್ದು ಎಷ್ಟು ನಿಸ್ವಾರ್ಥವಾಗಿ ಜನರೇಷನ್ ಇಂದ ಜನರೇಷನ್ಗೆ ಪಾಸ್ ಮಾಡಿದೆ ಅಲ್ವಾ ನಮ್ಮ ಒಂದು ಭಾರತ ದೇಶದಲ್ಲಿ. ಅದಕ್ಕೋಸ್ಕರನೇ ಗುರು ಪರಂಪರೆಗೆ ಎಷ್ಟೊಂದು ಶ್ರೇಷ್ಠತೆಯನ್ನು ನೀಡಿದಾರಲ್ವಾ. ನೋಡ್ರಿ, ಎಷ್ಟೋ ಜನ ಶಿಷ್ಯಂದರು ಇರ್ತಾರಂತೆ. ಇದರಲ್ಲಿ ಆ ಶಿಷ್ಯಂದ್ರಲ್ಲೂ ಇರೋದಕ್ಕೋಸ್ಕರ ಪರ್ಣಶಾಲೆ ಇತ್ತಂತೆ. ಅಲ್ಲಿ ಅವ್ರಿಗೆ ಏನೇನು ಫಲಗಳು ಬೇಕು, ಏನೇನು ಫಲಗಳು ಬೇಕು, ಏನೇನು ಹೂಗಳು ಬೇಕು ಅಂತ ಆಶ್ರಮದಲ್ಲಿ ಹೇಳ್ಕೊಡ್ತಾ ಇದ್ರಂತೆ. ಒಂದು ಆಶ್ರಮ ಅಂತಂತಂದ್ರೆ ಬರೀ ಓದೊಂದೇ ಅಲ್ಲ, ಡಿಸ್ಟಿಷನ್ ಬಂದಿರುತ್ತೆ, ಹೋಗಿ ನೀರ್ ತಗೊಂಬಪ್ಪ, ಏನಾದ್ರು ಕೊತ್ತಂಬರಿ ತಗೊಂಬಪ್ಪ ಅಂತಂತಂದ್ರೆ ಮುಖ ನೋಡ್ತಾರೆ ಈಗಿನ ಮಕ್ಕಳು. ಹಾಗಲ್ಲ, ಒಬ್ಬ ಮನುಷ್ಯನಿಗೆ ಜೀವನಕ್ಕೆ ಏನೇನ್ ಬೇಕು, ಸ್ವತಂತ್ರವಾಗಿ ಬದುಕೋದಕ್ಕೆ ಏನೇನ್ ಬೇಕು, ಹಾಲಿಂಡುವಂಥದ್ದು, ಕಸ ಗುಡಿಸುವಂಥದ್ದು, ಮತ್ತೆ ಯುದ್ಧ ಮಾಡುವಂಥದ್ದು, ವ್ಯವಸಾಯ ಮಾಡುವಂಥದ್ದು, ಮತ್ತೆ ಬಹಳನೇ ಜೀವನಕ್ಕೆ ಕೆಲಸಕ್ಕೆ ಬರುವಂತ ಬಹಳ ವಿದ್ಯೆಗಳನ್ನು ನಮ್ಮ ಆಶ್ರಮದಲ್ಲಿ ಕಲಿಸ್ಕೊಡ್ತಾ ಇದ್ರು ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ನನಗೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ವಿದ್ಯಾವಿಧಾನ, ಈ ಮಹರ್ಷಿಗಳ ಆಶ್ರಮ ಅಲ್ಲಿ ಓದ್ಕೊಳ್ತಾ ಇದ್ದಿದ್ದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತಂದ್ರೆ ಅದನ್ನ ಬಗ್ಗೆ ಕೇಳ್ತಾ ಇದ್ರೆ 64 ವಿದ್ಯೆಗಳನ್ನು ಸಾಮಾನ್ಯವಾಗಿ ಹೇಳ್ಕೊಡ್ತಾ ಇದ್ರಂತೆ. ಇನ್ನು ಎಕ್ಸ್ಟ್ರಾ ಇರುವಂತ ಎಕ್ಸ್ಟ್ರಾ ಇಂಟ್ರೆಸ್ಟ್ ಇರುವಂತ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾ ಇದ್ರಂತೆ. ಹೀಗೆ ಈ ಆಶ್ರಮದಲ್ಲಿ ಶಂಬಳ ಅನ್ನುವಂತ ಕಾಮಧೇನು ಇತ್ತಂತೆ. ಅದು ಅಮೃತಕ್ಕೆ ಸಮಾನವಾಗಿರುವಂತ ಕ್ಷೀರ ಅಂತಂದ್ರೆ ಹಾಲನ್ನು ಕೊಡ್ತಾ ಇತ್ತಂತೆ. ಈ ಹಾಲಿನೊಂದಿಗೆ ಆಶ್ರಮದಲ್ಲಿ ಯಾಗ ಯಜ್ಞಾದಿ ಕ್ರತುಗಳನ್ನು ಮಾಡ್ತಾ ಇದ್ರು. ಇಷ್ಟು ಪರಮ ಪವಿತ್ರವಾಗಿರುವಂತ ಆಶ್ರಮದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ತನ್ನ ಸೈನ್ಯವನ್ನು ಹೊರಗಡೆ ಬಿಟ್ಬಿಟ್ಟು ಅವರೊಬ್ಬರೇ ಆಶ್ರಮದೊಳಕ್ಕೆ ಬರ್ತಾರೆ. ಇದು ಒಂದು ಅಂದ್ರೆ ಆಶ್ರಮ ಬಹಳ ಪ್ರಶಾಂತವಾಗಿ, ಏನು ಸದ್ದು ಗದ್ದಲ ಇಲ್ಲದಲೆ ಪ್ರಶಾಂತವಾಗಿರುವಂತ ಆಶ್ರಮದಲ್ಲಿ ಸೈನಿಕರು ಮತ್ತೆ ಆನೆಗಳು, ಕುದುರೆಗಳು ಇವೆಲ್ಲ ಬಂದ್ರೆ ಯಾವ ತರ ಆ ವಾತಾವರಣ ಕೆಟ್ಟೋಗುತ್ತಲ್ಲ. ಇಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದಾರಲ್ವ. ಎಲ್ಲೋದ್ರೆ ಯಾವ ತರ ಇರಬೇಕು ಅಂತ ನಾವು ಮೊದಲು ಕಲ್ತ್ಕೊಬೇಕಾಗುತ್ತೆ. ಅಂತಂದ್ರೆ ಗುಡಿಯಲ್ಲಿ ಹೋದಾಗ ಲೂಸ್ ಹೇರ್ಸ್ ಕೂದಲು ಬಿಟ್ಕೊಂಡು ಹೋಗೋದು, ಆ ಮದುವೆ ಮಂಟಪಕ್ಕೆ ಹೋದಾಗ ಕರ್ಣನ ಸಹಜ ಕವಚ ಕುಂಡಲಗಳ ತರ ಸೆಲ್ಫೋನ್ ಮತ್ತು ಬೂಟ್ಗಳನ್ನು ಹಾಕೊಂಡೋಗಿ ಅಲ್ಲಿ ಅಕ್ಷತೆ ಹಾಕುವಂಥದ್ದು, ಇವೆಲ್ಲ ನಾವು ಸ್ವಲ್ಪ ಕಲ್ತ್ಕೊಬೇಕಾಗುತ್ತೆ. ಡಿಗ್ರಿ ಓದಿರೋದಲ್ಲ ನಾವು. ಸ್ವಲ್ಪ ಎಲ್ಲೆಲ್ಲಿ ಯಾವ್ಯಾವ ಸ್ಥಾನಕ್ಕೆ ಏನೇನು ಪವಿತ್ರತೆ ಇದೆಯೋ ಅಲ್ಲಲ್ಲಿ ಆ ಥರ ಪ್ರವರ್ತನೆ ಮಾಡಿದ್ರೆ ನಾವು ಓದ್ಕೊಂಡಿರುವಂಥ ಓದಿಗೂ ಒಂದು ಬೆಲೆ ಬರುತ್ತೆ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಶ್ವಾಮಿತ್ರರು ಬರ್ತಾರಂತೆ. ಆಗ ವಿಶ್ವಾಮಿತ್ರ ಮಹರ್ಷಿಗಳಲ್ಲ, ಮಹಾರಾಜರು ವಸಿಷ್ಠ ಮಹರ್ಷಿಗಳೊಂದಿಗೆ ಅಂತಾರಂತೆ, ಅಯ್ಯ ನಿಮ್ಮ ಆಶ್ರಮದಲ್ಲಿರುವಂಥ ಗಿಡ ಮರಗಳು ಫಲವತ್ತಾಗಿದೆಯಾ, ನೀವು ಯಾಗ ಯಜ್ಞಾದಿ ಕೃತುಗಳನ್ನು ಚೆನ್ನಾಗಿ ಮಾಡ್ಕೊತಾ ಇದ್ದೀರಾ, ನಿಮ್ಮ ಆಶ್ರಮದಲ್ಲಿರುವಂಥ ಋಷಿಗಳಿಗೆ ತಪಸ್ಸಿಗೆ ಎಂತಹ ವಿಘ್ನ ಇಲ್ಲದಲೇ ಸಾಕ್ತಾ ಇದೆಯಲ್ಲ, ನೀವೆಲ್ಲರೂ ಸಂತೋಷವಾಗಿದ್ದೀರಾ ಅಂತ ಹಲವು ಕುಶಲ ಪ್ರಶ್ನೆಗಳನ್ನು ಕೇಳ್ತಾರಂತೆ. ಆಗ ಸಂತೋಷಿಸಿರುವಂತ ವಸಿಷ್ಠ ಮಹರ್ಷಿಗಳು ಅಂತಾರಂತೆ, ಅಪ್ಪ ನೀನು ಕುಶಲನಾ, ನೀನು ರಾಜ್ಯ ಧರ್ಮದಿಂದ ರಾಜ್ಯವನ್ನು ಮಾಡ್ತಾ ಇದೀಯಾ ಅಂತ ಕೇಳ್ತಾರಂತೆ. ಅಂತಂದ್ರೆ ಇಲ್ಲಿ ತಪಸ್ವಿಗಳು ಅಂತಂದ್ರೆ ಮೂಗು ಮುಚ್ಕೊಂಡು ಅರಣ್ಯದಲ್ಲಿ ತಪಸ್ಸನ್ನು ಮಾಡ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೊಂಡು ಲೋಕಜ್ಞಾನ ಇಲ್ಲದೆ ಇರುವಂಥವ್ರಲ್ಲ. ಆದರೆ ಆ ಲೋಕಜ್ಞಾನ ಇದ್ರೂ ಅವರು ಅದನ್ನ ಮನಸ್ಸಿಗೆ ತಗೊಳೋದಿಲ್ಲ. ಎಲ್ಲಿ ತನಕ ತಗೋಬೇಕು ಅಂತ ನಾಲೆಡ್ಜ್ ಇರುತ್ತೆ, ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಎಲ್ಲಿ ತನಕ ಲಿಮಿಟೇಷನ್ ಇರುತ್ತೋ ಅಲ್ಲಿ ತನಕನೇ ಒಂದು ಲಿಮಿಟೇಷನ್ ಇರುತ್ತೆ. ಭಾರತೀ ತೀರ್ಥ ಸ್ವಾಮಿಯವರು ನ್ಯೂಸ್ ಪೇಪರ್ ಓದ್ಬೋದು, ವಿಧುಶೇಖರ ಭಾರತೀ ಸ್ವಾಮಿಯವರು ನ್ಯೂಸ್ ಪೇಪರ್ ಓದ್ಬೋದು. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತಂತ ನೋಡ್ತಾರೆ. ಒಂದು ತಾವರೆ ಎಲೆ ಮೇಲೆ ನೀರಿನ ಬಿಂದು ಬಿದ್ದರೆ ಹೇಗಿರುತ್ತೋ ಅದು ಅಂಟ್ಕೊಳೋದಿಲ್ಲ, ಆ ಥರನೇ ಅವ್ರ ಮನಸ್ಸಿನೊಳಗೆ ಹೋಗೋದಿಲ್ಲ. ನಾಲೆಡ್ಜ್ ಅನ್ನುವಂಥ ತಿಳ್ಕೊಬೇಕಾಗುತ್ತಲ್ವ, ಸಮಾಜದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಬೇಕಾಗುತ್ತಲ್ಲ. ಭಾರತೀ ತೀರ್ಥರಿಗಾಗಲಿ ವಿಧುಶೇಖರ ಭಾರತೀ ಸ್ವಾಮಿ ಅವ್ರಿಗಾಗಲಿ ಅಷ್ಟೊಂದು ಪುರುಷತ್ತೇ ಇರೋದಿಲ್ಲ. ಅವರು ರಾತ್ರಿ 2 ಗಂಟೆಗೆ ಇದ್ದರೆ ಮಧ್ಯರಾತ್ರಿ 12 ಗಂಟೆ ತನಕನೂ ಭಗವಂತನ ಆರಾಧನೆಯಲ್ಲೇ ಇರ್ತಾರೆ. ಭಾರತೀ ತೀರ್ಥರು ವಿಧುಶೇಖರ ಭಾರತೀ ಸ್ವಾಮಿಯವರು ನಮ್ಮ ಕರ್ನಾಟಕಕ್ಕೆ ಚಿರುಪರಿಚಿತರು ಅಂತ ಅವ್ರನ್ನ ಹೆಸರು
ಹೆಸರನ್ನು ಪ್ರಸ್ತಾಪ ಮಾಡದೆ ವಿನಃ ಅವರು ಈ ಥರ ಮಾಡ್ತಾರೆ ಅಂತ ನನ್ನ ಉದ್ದೇಶ ಅಲ್ಲ, ಆಯ್ತಾ. ಆಗ ರಾಜಧರ್ಮ ಅಂತಂತಂದ್ರೆ ಏನು ಅಂತಂದ್ರೆ ಎಷ್ಟು ಪ್ರಜೆಗಳಿಂದ ಯಾವುದನ್ನ ಒಂದು ಟ್ಯಾಕ್ಸ್ ಅಂತಂದ್ರೆ ಟ್ಯಾಕ್ಸ್ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕಂತೆ. ಏನು ಒಂದು ಟ್ಯಾಕ್ಸ್ ಅಂದ್ರೆ ಏನಪ್ಪ, ಕನ್ನಡದಲ್ಲಿ ನಮ್ಮ ಭಾಷೆ, ನನ್ನ ಭಾಷೆ ಎಷ್ಟು ಕೆಟ್ಟೋಗಿದೆ ನೋಡ್ಬಿಟ್ರಿ. ನೀನು ಟ್ಯಾಕ್ಸ್ ಅನ್ನೋದಕ್ಕೆ ನೆನಪಿಸ್ಕೊಳ್ತಾ ಇದ್ದೀನಿ. ಈ ತಗೊಂಡಿರುವಂಥ ಒಂದು ದುಡ್ಡಿನಿಂದ ಒಂದು ಹಣ ಪೈಸ ಕೂಡ ದುರುಪಯೋಗ ಮಾಡ್ದಲೆ ಆ ಧನವನ್ನು ವೃದ್ಧಿ ಮಾಡಬೇಕಂತೆ. ಆಗ ಅದನ್ನು ಅವಸರ ಇರೋದಕ್ಕೆ ಮಾತ್ರನೇ ದೇಶಕ್ಕೆ ಕ್ಷೇಮವಾಗಿರೋ ಥರ ಕೆಲಸಗಳನ್ನು ಮಾಡಬೇಕಂತೆ. ಇದು ರಾಜಧರ್ಮದಿಂದ ಮಾಡುವಂಥ ಒಂದು ರಾಜರ ಧರ್ಮ ಅಂತ ಹೇಳ್ತಾರಂತೆ. ಸಾಮಂತರೆಲ್ಲರೂ ನಿನ್ನ ಮಾತನ್ನು ಕೇಳ್ತಾ ಇದ್ದಾರಾ, ಶತ್ರುಗಳನ್ನು ನೀನು ಜಯಿಸಿದ್ಯಾ, ನಿನ್ನ ಮಂತ್ರಿಗಳು ನಿನಗೆ ಸಹಾಯ ಮಾಡ್ತಾ ಇದ್ದಾರಾ ಅಂತ ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ ನಂತರ ಸ್ವಲ್ಪ ಹೊತ್ತಿನ ನಂತರ ವಿಶ್ವಾಮಿತ್ರರು ನಾನು ಇನ್ನು ಹೋಗಿ ಬರ್ತೀನಿ, ನನಗೆ ಹೋಗೋದಕ್ಕೆ ಅನುಮತಿ ನೀಡ್ರಿ ಅಂತ ವಸಿಷ್ಠ ಮಹರ್ಷಿಯೊಂದಿಗೆ ಹೇಳ್ತಾರಂತೆ. ಆಗ ಈ ಭೂಮಿಯನ್ನು ಪರಿಪಾಲಿಸುವಂಥವನು ನೀನು ನನಗೆ ಅತಿಥಿಗಳಲ್ಲಿ ಶ್ರೇಷ್ಠನು, ನಿನಗೆ ನಾನು ಆತಿಥ್ಯವನ್ನು ಕೊಡಬೇಕು ಅಂತಾರಂತೆ. ಆಗ ವಿಶ್ವಾಮಿತ್ರರು ಅಂತಾರಂತೆ, ಅಂದ್ರೆ ಇಲ್ಲಿ ಮನಸ್ಸು ಅನ್ನುವಂಥದ್ದು ಹೇಗೆ ಚೇಂಜ್ ಆಗುತ್ತೆ ಅಂತ ನಾವು ಗಮನಿಸ್ಬೇಕಾಗುತ್ತೆ. ನೀವು ನನಗೆ ಕೈ ತೊಳ್ಕೊಳೋದಕ್ಕೆ, ಕಾಲು ತೊಳ್ಕೊಳೋದಕ್ಕೆ, ಕುಡಿಯೋದಕ್ಕೆ ನೀರು ಕೊಟ್ಟಿದ್ದೀರಾ, ಮತ್ತೆ ಹಾಗೆ ತಿನ್ನೋದಕ್ಕೆ ಜೇನು ಕಂದಮೂಲಗಳನ್ನು ಕೊಟ್ಟಿದ್ದೀರಾ. ಹಾಗೆ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ದರ್ಶನ ಆಗಿದೆ, ಇದಕ್ಕಿಂತ ನನಗೆ ಇನ್ನೇನು ಬೇಕು, ನೀವು ಶ್ರಮೆಯನ್ನು ತೆಗೆದುಕೊಳ್ಬೇಡ್ರಿ ಅಂತ ಹೇಳ್ತಾರಂತೆ. ಅಂತಂದ್ರೆ ಏನು ವಸಿಷ್ಠ ಮಹರ್ಷಿಗಳ ಒಂದು ದರ್ಶನವೇ ಮಹಾದ್ಭಾಗ್ಯ ಅಂತ ಭಾವಿಸಿರೋಂಥ ವಿಶ್ವಾಮಿತ್ರರು ಕೆಲವು ನಿಮಿಷಗಳಲ್ಲಿ ಅವರ ಮನಸ್ಸು ಹೇಗೆ ಬದಲಾಗುತ್ತದೆ. ಲೋಭ ಅನ್ನುವಂಥದ್ದು ಮನುಷ್ಯನಿಗೆ ಏನು, ಲೋಭ ಮೋಹ ಅನ್ನುವಂಥ ಒಳಗಡೆ ಇರುವಂಥ ಶತ್ರುಗಳು ನಮಗೆ ತಿಳಿದಲೆ ನಮ್ಮ ಹೊರಗಡೆಯಿಂದ ಯಾವಾಗ ಬರುತ್ತೆ, ಕೋಪ ಅನ್ನುವಂಥದ್ದು ಯಾವ ಥರ ನಮ್ಮನ್ನ ಯಾವ ಥರ ಆಡಿಸ್ತವೆ ಅಂತಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ವಿಶ್ವಾಮಿತ್ರರ ಜೀವನ ಚರಿತ್ರೆ ಅಂತಂತಂದ್ರೆ ಅದು ನಮ್ಮ ಜೀವನ ಚರಿತ್ರೆಯೇ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ಇಷ್ಟಕ್ಕೆ ಮುಂಚೆ ಇವೆಲ್ಲವೂ ನನ್ನಲ್ಲಿ ಇದೆಯಾ ಅಂತಂತ ನನಗೆ ಗೊತ್ತಿರೋದಿಲ್ಲ, ಅವೆಲ್ಲವೂ ಹೊರಗಡೆ ಬರುತ್ತೆ. ಸುಪ್ತ ಮನಸ್ಸಿನಲ್ಲಿ ನಿಗೂಢವಾಗಿ ನಮ್ಮ ಮನಸ್ಸಿನಲ್ಲಿ ಇರುವಂಥ ಈ ಅಂತರ್ಗತ ಶಕ್ತಿಗಳು ಹೇಗೆ ಹೊರಗಡೆ ಬಂದು ನಮ್ಮನ್ನು ನಾಶನ ಮಾಡ್ತವೆ ಅಂತ ವಿಶ್ವಾಮಿತ್ರರ ಒಂದು ಜೀವನ ಚರಿತ್ರೆಯಿಂದ ನಾವು ತಿಳ್ಕೊಬೇಕಾಗುತ್ತೆ. ನೆನ್ಪಿಟ್ಕೊಳ್ರಿ, ವಿಶ್ವಾಮಿತ್ರರು ಏನು ಹೇಳಿದ್ರು, ನಿಮ್ಮ ದರ್ಶನ ಆಗಿದೆ ಸಾಕು, ನೀವು ನೀರು ಕೊಟ್ಟಿದ್ದೀರಾ, ಅರ್ಧ ಪಾದಯಾದಿ ಕೊಟ್ಟಿದ್ರ, ಅದಕ್ಕಿಂತ ನನಗೆ ಇನ್ನೇನು ಬೇಡ ಅಂದಿರುವಂಥ ವಿಶ್ವಾಮಿತ್ರರು ಮುಂದೆ ಹೇಗೆ ಅವರ ಮನಸ್ಸು ಬದಲಾಗುತ್ತೆ ಅಂತಂತಂದು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.